ಇವರು ನಮಗೆ ರಾತ್ರಿ ಹೇಳಿದ್ದು, ಇವರು ನಮಗೆ ರಾತ್ರಿ ಮುಖಾಂತರ ಹೇಳಿದ್ದು ನಿಮ್ಮ ಸಾಬೀತ್ರು ಬಾಬುರಾವ್ ಕುಬಲ್ ಅವರು ನೈಟ್ ಫಿಶಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಏನಾಗ್ತದೆ ನಾನು ಹೇಳಿದ್ರು ಅಧಿಕಾರಿಗಳು ಹೇಳಿದ್ದಾರೆ ಅಂತ ನೀವ್ ಹೇಳ್ತೀರಿ. ಬಾಬುರಾವ್ ಕುಬಲ್ ಯಾವುದೇ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟವರ ಅಲ್ಲ. ಆದ್ರಿಂದ ಯಾವುದು ಅಧಿಕಾರಿಗಳು ಹೊರಗಡೆ ಇದೆ, ನಾವೇನ್ ಹೇಳ್ತಾ ಅವರನ್ನ ಅಲ್ಲಿ ಅವರನ್ನು ಹೋಗಿ ಅನೌನ್ಸ್ ಮಾಡಿ, ನೀವು ಬೋಟ್ ಹಿಡಿಬೇಡಿ, ಅನೌನ್ಸ್ ಮಾಡಿ ಲೈಟ್ ಫಿಶಿಂಗ್ ಮಾಡಬಾರ್ದು ಅಂತ ಹೇಳಿ ಎಷ್ಟು ಮಾಡಿದ್ರೆ ಸಾಕು ನಮ್ಗೆ. ಫಸ್ಟ್ ಹೇಳಿದ್ರಿ ಏನು, ಬೋಟ್ ವಿಡಿಯೋ ಮಾಡಿ ತರ್ಲಿಕ್ಕೆ, ವಿಡಿಯೋ ಮಾಡಿ ತಂದ್ಬಿಟ್ಟು ನೀವೇನ್ ಹೇಳಿದ್ರಿ, ಅದು ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ, ನೀವು ಬೋಟ್ ತಗೊಂಡ್ ಬರಿ. ಮೇಲೆ ಅಧಿಕಾರಿ ನಿಮ್ ಜಡ್ಜ್ಮೆಂಟ್ ನೀವೇನ್ ಮಾಡ್ಬೇಕು ಹೇಳಿ. ಈಗ ಸರ್ ಆಗದಿಂದ ಹೇಳ್ತಿದ್ದಾರೆ, ನಾವು ಆಗದಿಂದ ಹೇಳ್ತಾ ಇದ್ದೀವಿ. ನಮಗೆ ಎಷ್ಟು ಪವರ್ ಇದೆ. ನೀವು ಯಾವ ರೀತಿ ಕ್ರಮ ತಗೊಳ್ತೀರಿ? ಆಯ್ತು, ಈಗ ಕೇಳಿ ಹೇಳ್ತೇನೆ. ಇವತ್ತು ಲಾಸ್ಟ್ ಟೈಮ್ ನನಗೆ ನೀವು ಏನು ಮನವಿ ಕೊಟ್ರು, ಕರೆಕ್ಟಾ? ಮನವಿ ಪ್ರಕಾರ ನಾನು ಮನವಿ ತಗೊಂಡು ಸರ್ಗೆ ಲೆಟರ್ ಬರ್ದೆ, ಆಯ್ತಾ? ಸರ್ ಈ ತರ ಇದೆ, ಹೌದು, ನೀವು ಇಲಾಖೆಯವರು ಹಾಕೊಂಡು ಯಥಾಸ್ಥಿತಿ ಮಾಡ್ಲಿಕ್ಕೆ ಅವ್ರ ಪರಿಸ್ಥಿತಿ ಏನಾಗಬೇಕು? 5 ವರ್ಷ ಆಯ್ತಾ ಡಿಸಿಗೆ ಲೆಟರ್ ಕೊಡ್ತಾ ಗವರ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರ. ಅವ್ರು ಬಾಯ್ ಬಿಟ್ಟು ಹೇಳ್ತಾರೆ. ಈಗೇನು ಲೈಟ್ ಫಿಶಿಂಗ್ ಇದೆಯಲ್ಲ, ಈಗ ನೀವ್ ಹೇಳಿದಂಗೆ ಬಾಬುರಾವ್ ಅಂತೇಳಿ ಇವ್ರು ಹೇಳ್ತಾರೆ, ಈಗ ನೀವು ಫಿಶಿಂಗ್ ಮಾಡಿ ನಾನ್ ನೋಡ್ಕೊಳ್ತೇನೆ ಅಂತ ಅಂದ್ಬಿಟ್ರೆ ನೀವು ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ತೀರಾ, ಅಥವಾ ಅವ್ರು ಹೇಳ್ತಾರೆ ಅಂತ ನೀವು ಮಾಡ್ತೀರಾ? ಮಾಡಬಾರ್ದು. ನಿಮಗೆ ಇಲ್ಲ, ಇನ್ನೊಂದು ವಿಷಯ, ಈಗ ನಾವು ನಮ್ಮ ತೊದಡಿ ಬಿಟ್ಟು ಒಂದು ಹಿಡಿದಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈಗ ಏನಾಗುತ್ತೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಬುಟ್ಟವರು ಈಗ ಹಾಕ್ತಾ ಇದ್ದಾರೆ, ಈಗ ಬರ್ ಮಾಡ್ತಾರೆ. ಆದ್ರೆ ಗೋವಾದಿಂದ 100-80% ಬೋಟ್ಗಳು ಹೊರಗೆ ಬಂದು ಮೀನನ್ನು ಹಿಡಿತಾ ಇದ್ದಾರೆ. ಅವ್ರಿಗೆ ಏನ್ ಡಿಸಿಷನ್ ತಗೊಳ್ತೀರಾ ನೀವು ಇದ್ರ ಬಗ್ಗೆ? ಒಂದು ಹೇಳ್ತೇನೆ ನೋಡಿ, ಅವ್ರು ಏನಂತಾರೆ, ಈಗ ಮೇಡಮ್ ನಾವು ಅವ್ರು ಹಾಕಿದ್ದಾರೆ ಹೇಳಿಕೊಂಡು ನಾವು ಈಗ ಹಾಕ್ತಾ ಇದ್ದೇವೆ, ಅವ್ರಿಗೆ ಏನ್ ಮಾಡ್ತೀರಿ ನೀವು ಈಗ ಇದ್ರ ಬಗ್ಗೆ? ಅಲ್ಲ ಕೇಳಿ, ಫಸ್ಟ್ ಈಗ ನನ್ನ ಕಾರ್ಯವ್ಯಾಪ್ತಿ ಬರ್ತದೆ, ದಯವಿಟ್ಟು ಕೇಳಿ. ನನ್ನ ಕಾರ್ಯವ್ಯಾಪ್ತಿ ಬರ್ತದೆ ಅಂಕೋಲ, ಆಯ್ತಾ? ಹೋಗ್ತೇನೆ. ಈಗ ನೆಕ್ಸ್ಟ್ ಅಂತ ಹೇಳ್ತೇನೆ, 5 ನಾಟಿಕಲ್ ಮೈಲ್ ತನಕ ಕೋಸ್ಟಲ್ ಪೊಲೀಸ್ ಅವರಿಗೆ ಪರ್ಮಿಷನ್ ಇದೆ. 5 ನಾಟಿಕಲ್ ಮೈಲ್ ದಿಂದ ಆಚೆ ಹೋದ್ರೆ ಕೋಸ್ಟ್ ಗಾರ್ಡ್ ಅವರಿಗೆ ಇದೆ, ಅದರ ನಂತರ ಇಂಡಿಯನ್ ನೇವಿ ಅವರಿಗಿದೆ. ಈ ಬಗ್ಗೆ ತಿಂಗಳುಗಳಲ್ಲಿ ಸಮನ್ವಯ ಮೀಟಿಂಗ್ಗಳು ನಡೀತದೆ ಅಲ್ವಾ ಸರ್? ಸಮನ್ವಯ ಮೀಟಿಂಗ್ಗಳು ನಡೀತದೆ. ಈ ಎಲ್ಲ ಮೀಟಿಂಗ್ಗಳಲ್ಲಿ ಫಿಶರ್ಮೆನ್ ಲೀಡರ್ಸ್ ಕೂಡ ಬರ್ತಾರೆ. ಅಲ್ಲಿ ಕೂಡ ನಾವು ಅವರಿಗೆ ಹೇಳ್ತೇವೆ ಲೈಟ್ ಫಿಶಿಂಗ್ ಬ್ಯಾನ್ ಇದೆ, ಬುಲ್ ಟ್ರಾಲಿಂಗ್ ಬ್ಯಾನ್ ಇದೆ ಅಂತ ಹೇಳ್ಕೊಂಡು, ಕರೆಕ್ಟಾ? ನಂತರ ಕೋಸ್ಟ್ ಗಾರ್ಡ್ ಲೆವೆಲ್ ಅಲ್ಲಿ ಕೂಡ ಸಮನ್ವಯ ಮೀಟಿಂಗ್ಗಳು ನಡೀತದೆ. ಅದಕ್ಕೆ ನಮ್ಮ ಮಾನ್ಯ ಜಂಟಿ ನಿರ್ದೇಶಕರು ತೆರಳ್ತಾರೆ. ಅಲ್ಲಿ ಕೂಡ ಲೈಟ್ ಫಿಶಿಂಗ್ ಬ್ಯಾನ್ ಇದೆ, ಲೈಟ್ ಫಿಶಿಂಗ್ ಮಾಡಬಾರ್ದಂತಾನೆ ಇದಿದೆ. ನಾವು ಅವರು ಮೇಲಿನ ಅಧಿಕಾರಿ ಫ್ಯಾಮಿಲಿ ನೀವು ಹೆದರ್ದು ಬೇಡ, ನಾವು ಲೈಟ್ ಹಾಕ್ತೀರ ಅಂತ ಹೇಳಿದ್ರು, ನೀವು ಹೋಗ್ರಿ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರಲ್ಲ ಬೋಟಿ ಅವರು, ಅವ್ರಿಗೆ ಕೇಳಿ. ಅಲ್ಲ, ಯಾವ ಅಧಿಕಾರಿಗಳು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಹೆಸರು ಹೇಳುದಿಲ್ಲ ಸರ್ ಮೇಡಮ್, ಹೆಸರು ಹಂಗ ಹೇಳ್ತಾರ? ಯಾಕೆ ಹೇಳ್ಬಾರ್ದು? ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು. ದಯವಿಟ್ಟು ಕೇಳಿ, ಎಲ್ಲರ ಮೇಲೆ ಬ್ಯಾನ್ ಮಾಡ್ಬೇಡಿ ಅಂತ ಹೇಳಿದ್ದು. ಯಾರು ಕೊಟ್ಟರು ಇಂಥ ಅಂತ ಹೇಳಿ ಅದಲ್ಲ ಸರ್, ನಿಮ್ ಪರ್ಮಿಷನ್ ಕೊಟ್ಟಿದವ್ರು ಯಾರು ಲೈಟ್ ಹಾಕ್ಲಿಕ್ಕೆ?
ಒಂದು ನಿಮಿಷ ಅದಲ್ಲ ನಿಮ್ಗೆ ಗೊತ್ತು ಲೈಟ್ ಬ್ಯಾನ್ ಅಂತ ಗೊತ್ತುಂಟಲ್ಲ ಮತ್ತೆಂತ ಲೈಟ್ ಆಗುದು ಆಯ್ತು ಕರೆಕ್ಟ್ ಹೋಗ್ತೇನೆ ಒಂದೇ ನಿಮಿಷ ನಿಮಗೆ ಅಣ್ಣ, ಇಲ್ಲ, ಇಲ್ಲ. ನೋಡಿ ಒಂದೇ ನಿಮಿಷ ಫೋನ್ ಬಂದ್ಮೇಲೆ ಬೇರೆ ಟರ್ನ್ ಮಾಡ್ಬಿಡ್ತಾರೆ ದಯವಿಟ್ಟು ಕೇಳ್ಕೊಳ್ಳಿ ಲೈಟ್ ಫಿಶಿಂಗ್ ಒಂದೇ ನಿಮಿಷ ಕೇಳ್ಕೊಳ್ಳಿ ಪ್ಲೀಸ್ ದಯವಿಟ್ಟು ನೋಡಿ ನೋಡಿ ನಾವು ಹೇಳ್ತೀನಿ ಕೇಳಿ ಧೋನಿ ಅವರಿಗೆ ನಾವು ಹೇಳ್ತೀನಿ ಕೇಳಿ ನೀವು ಯಾರಿಗೆ ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ನಾವು ಇಲ್ಲಿಂದ ಕೇರಳದಿಂದ ಇಲ್ಲಿ ಮಹಾರಾಷ್ಟ್ರ ತನಕ ನಾಡೋಣಿ ಅವರು ಒಂದಾಗ್ತಾರೆ ಒಂದ್ ನಿಮಿಷ ಕೇಳ್ಕೊಳ್ಳಿ ದಯವಿಟ್ಟು ಕೇಳ್ಕೊಳ್ಳಿ ಲೈಟ್ ಫಿಶಿಂಗ್ ಬ್ಯಾನ್ ಆಗಿದೆ ಎಲ್ಲರಿಗೂ ಗೊತ್ತಿರುವ ವಿಷಯ ಯಾರಿಗೂ ಡಿಪಾರ್ಟ್ಮೆಂಟ್ ಇಂದ ಆಗಲಿ CSP ಅವರಿಂದ ಆಗಲಿ ಲೈಟ್ ಫಿಶಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಯಾರಿಗೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮಾನ್ಯ ಘನ ಸರ್ಕಾರದ ಆದೇಶಕ್ಕೆ ಯಾರು ವಿರುದ್ಧವಾಗಿ ಹೋಗುದಿಲ್ಲ ಗೊತ್ತಾಯ್ತಾ ಲೈಟ್ ಫಿಶಿಂಗ್ ಬ್ಯಾನ್ ಇದೆ ಬುಲ್ ಟ್ರಾಲಿಂಗ್ ಬ್ಯಾನ್ ಇದೆ ಆಯ್ತಾ ಈಗ ನೀವು ಬೆಳಿಗ್ಗೆ ನಮಗೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ನಾನು ಮತ್ತೆ CSP ಇನ್ಸ್ಪೆಕ್ಟರ್ ಸರ್ ಅವರು ಬಂದು ಇಲ್ಲಿ ಬೋಟ್ ಪರಿಶೀಲನೆ ಮಾಡಿದ್ದೇವೆ ನಿಮ್ಮ ಲೈಸೆನ್ಸ್ ಕೇಳಿದ್ದೇವೆ ಕರೆಕ್ಟಾ ಫಿಶಿಂಗ್ ಲೈಸೆನ್ಸ್ ಇವರ ಹತ್ರ ಇದೆ ಆದ್ರೆ ಅವರು ಲೈಟ್ ಫಿಶಿಂಗ್ ಮಾಡಿದ್ದಾರೆ ಲೈಟ್ಗಳು ಕಂಡು ಬಂದಿದೆ ಬೋಟಿನಲ್ಲಿ ಪ್ಲಸ್ ಜನರೇಟರ್ ಕಂಡು ಬಂದಿದೆ ಮತ್ತೆ ಬ್ಯಾಟ್ರಿಗಳು ಕಂಡು ಬಂದಿದೆ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಇಲ್ಲ ಮತ್ತೆ ಅವರು ಇದು RC ಮತ್ತೆ ಬೋಟ್ ಬೇರೆಯವ್ರದ್ದಿದೆ ಅವರು ಲೀಸ್ ಮೇಲೆ ನಡೆಸ್ತಿದ್ದಾರೆ ಗೊತ್ತಾಯ್ತು ಇದೆಲ್ಲ ಒಫೆನ್ಸ್ ಗಳನ್ನು ನಾವು ಹಾಕಿ ರಿಪೋರ್ಟ್ ಮಾಡಿ ಮಾನ್ಯ ಜಂಟಿ ನಿರ್ದೇಶಕರಿಗೆ ರಿಪೋರ್ಟ್ ಮಾಡ್ತೇವೆ ಜಂಟಿ ನಿರ್ದೇಶಕರು ಫೈನ್ ಇಂಪೋಸ್ ಮಾಡ್ತಾರೆ ಫೈನ್ ಇಂಪೋಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಅವರ ಈ ವರ್ಷದ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ ಇದು ಕಾನೂನಿನ ಕಟ್ಟಳೆ ಪ್ರಕಾರ ಮಾಡಬೇಕಾದ ಕ್ರಮ ಇದೆ ಅದನ್ನು ನಾವು ಕೈಗೊಳ್ತೇವೆ ಅವರು ಯಾರು ಅಂತ ಇಲ್ಲ ನೀವು ದಯವಿಟ್ಟು ಒಂದು ಮಾತು ಹೇಳ್ಬೇಕು ನಿಮಗೆ ಯಾರಾದ್ರೂ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಲ್ಲಿ ನೀವು ಇವತ್ತು ಇಲ್ಲೇ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ಅವರ ಹತ್ರ ಒಂದು ಹೇಳುದು ಇವರ ಹತ್ರ ಒಂದು ಹೇಳುದು ನಿಮಗೆ ಪರ್ಮಿಷನ್ ಕೊಟ್ಟಿದ್ರೆ ದಯವಿಟ್ಟು ಅವರ ಹೆಸರು ಹೇಳಿ ನಾವು ಅವರಿಗೆ ಡಿಸ್ಕಸ್ ಮಾಡಿ ಇಲ್ಲ ಒಳಗಡೆ ನಡೆದು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಆ ಟೈಮಲ್ಲಿ ನಾನು ಒಂದು ಗಮನಕ್ಕೆ ತಂದು ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಏನ್ ಹೇಳಿದಾರೆ ಅದ್ರ ಪ್ರಕಾರ ನಡಿಬೇಕಲ್ಲ ಅಲ್ಲ ಒಂದ್ಸಲ ಅವ್ರಿಗೆ ಕಾಲ್ ಮಾಡಿ ಹೇಳ್ರಿ ಆ ಟೈಮಲ್ಲಿ ಅವ್ರು ಆಕ್ಷನ್ ತಗೊಳ್ಳಿ ನಮ್ಮ ಸ್ಟೇಷನ್ ಕಾಲ್ ಮಾಡಿ ನಾವು ಬರ್ತೀವಿ ಮಾಡ್ತೀವಿ ಈಗ ನಿಮ್ ಲೀಡರ್ ಯಾರು ಇದ್ದಾರೆ ಬರ್ಲಿ ಒಬ್ರು ದಾಂಡೇಲಿ ಹೋಗ್ಲಿ